ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ. ಇವತ್ತು ನಮ್ಮ ವಿಡಿಯೋನಲ್ಲಿ ಇಂಡಿಯನ್ ಆಟೋ ಸೆಕ್ಟರಲ್ಲಿ ಏನು ನಡೀತಾ ಇದೆ ಅಂತ ಡೀಟೇಲ್ ಆಗಿ ನೋಡೋಣ. ಎಸ್ಪೆಷಲಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಐಷರ್ ಮೋಟರ್ಸ್ ಮತ್ತು ಬಜಾಜ್ ಆಟೋ ಶೇರ್ಸ್ ಇವತ್ತು 2% ಫಾಲ್ ಆಗಿದೆ. ಈ ಫಾಲ್ಗೆ ರೀಸನ್ ಏನು, ಇದು ಶಾರ್ಟ್ ಟರ್ಮ್ ಪ್ರಾಬ್ಲಮಾ, ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಟೆನ್ಷನ್ ಆಗಬೇಕಾ ಇಲ್ವಾ, ಎಲ್ಲ ಪಾಯಿಂಟ್ಸ್ನ ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಫ್ರೆಂಡ್ಸ್, ಇವತ್ತು ನಿಫ್ಟಿ ಆಟೋ ಇಂಡೆಕ್ಸ್ ಫುಲ್ ವೀಕ್ ಆಗಿ ಟ್ರೇಡ್ ಆಗಿದೆ. ಲಾಸ್ಟ್ ಫ್ಯೂ ಡೇಸ್ ಆಟೋ ಸ್ಟಾಕ್ಸ್ ಚೆನ್ನಾಗಿ ರನ್ ಆಗಿತ್ತು. ಸೊ ಆದರೆ ಇವತ್ತು ಸಡನ್ ಸೆಲ್ ಆಫ್ ಬಂದಿದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಸೊ ಇವತ್ತು ನೀವು ನೋಡಿದರೆ ಇವತ್ತಿನ ಇಂಡೆಕ್ಸಲ್ಲಿ ನೋಡ್ಬೋದು, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಐಷರ್ ಮೋಟರ್ಸ್, ಸೋನೋಕಾಮ್ ಸ್ಟಾರ್, ಬಜಾಜ್ ಆಟೋ ಇಂಥ ಸ್ಟಾಕ್ ಎಲ್ಲ ಅಂದರೆ ತುಂಬ ಲಾರ್ಜ್ ಕ್ಯಾಪ್ ಕಂಪನೀಸ್ ಕೂಡ ನಿಮಗೆ ಒಳ್ಳೊಳ್ಳೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಅರೌಂಡ್ 2%ವರೆಗೆ, ಐಷರ್ ಮೋಟರ್ಸ್ 1.5%ವರೆಗೆ, ಸೊ ಬಜಾಜ್ ಆಟೋ ಆಲ್ಮೋಸ್ಟ್ 1%ವರೆಗೆ ನಿಮಗೆ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಕ್ವಶನ್ ಏನಂದರೆ, ಸಡನ್ ಏನು ಪ್ರಾಬ್ಲಮ್ ಬಂದಿದೆ? ಸೊ ಈ ಥರ ಸಡನ್ ಏನು ಪ್ರಾಬ್ಲಮ್ ಬಂದಿದೆ ಈ ಆಟೋ ಇಂಡೆಕ್ಸಲ್ಲಿ ಇಷ್ಟೊಂದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ನಾವು ಫಸ್ಟ್ ನೋಡಬೇಕು ಕೇಳ್ಯಾರಂದರೆ ರೀಸನ್ಸ್ ಏನು ಈ ಬಿಹೈಂಡ್ ಈ ಥರ ಫಾಲ್ ಬರಬೇಕಾದ್ರೆ ಆಟೋ ಇಂಡೆಕ್ಸಲ್ಲಿ ಅಂದರೆ ನೀವು ನೋಡ್ಬೋದು, ಇಂಡೆಕ್ಸೇ ನಿಮಗೆ ಆಲ್ಮೋಸ್ಟ್ 1%ವರೆಗೆ ಬಿದ್ದಿದೆ. ಸೊ ಈ ಥರ ಫಾಲ್ ಬರಬೇಕಾದ್ರೆ ಇದಕ್ಕೆ ರೀಸನ್ ಏನಾಗಿದೆ? ಸೊ ಮೇನ್ ರೀಸನ್ ಗೆಳೆಯರೆ, ಇದು ಮೆಕ್ಸಿಕೋ 50% ಟ್ಯಾರಿಫ್ಸ್ ಆಗಿದೆ ಇಂಡಿಯನ್ ಗೂಡ್ಸ್ ಮೇಲೆ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಡಿಯಾ ಜೊತೆ ಮೆಕ್ಸಿಕೋದು ಫ್ರೀ ಟ್ರೇಡ್ ಇಲ್ಲ. ಸೊ ಬೇಸಿಕಲಿ ಮೆಕ್ಸಿಕೋದು ಯಾವ ದೇಶದೊಟ್ಟಿಗೆ ಅವ್ರದ್ದು ಫ್ರೀ ಟ್ರೇಡ್ ಇಲ್ಲ, ಅಲ್ಲಿ ಅವರು ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ. ಸೊ ಇಂಡಿಯಾ ಜೊತೆ ಅವ್ರದ್ದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲ. ಸೊ ಅವ್ರಿಗೆ 50% ಟ್ಯಾರಿಫ್ಸ್ ಆಗ್ತವೆ ಪ್ರತಿ ಇಂಪೋರ್ಟ್ಸ್ ಮೇಲೆ. ಸೊ ಇದೇನೆಂದರೆ 2026ಇಂದ ಸ್ಟಾರ್ಟ್ ಆಗ್ಬೋದು, ಆದರೆ ಮಾರ್ಕೆಟ್ ಇವಾಗಲೇ ರಿಯಾಕ್ಟ್ ಮಾಡುತ್ತೆ. ಇಂಡಿಯಾದಿಂದ ಆಟೋ ಪಾರ್ಟ್ಸ್ ಮತ್ತು ವೆಹಿಕಲ್ ಎಕ್ಸ್ಪೋರ್ಟ್ ಆಗುತ್ತೆ ನಿಮಗೆ ಮೆಕ್ಸಿಕೋಗೆ. ಸೊ ಮೆಕ್ಸಿಕೋ ತುಂಬ ದೊಡ್ಡ ಹಬ್ ಫಾರ್ ಆಟೋ ಇಂಡಸ್ಟ್ರಿ. ಸೊ ಟ್ಯಾರಿಫ್ ಇನ್ಕ್ರೀಸ್ ಆದರೆ ಇಂಡಿಯನ್ ಕಂಪನೀಸ್ ಮೇಲೆ ಇಂಡಿಯನ್ ಪ್ರಾಡಕ್ಟ್ಸಲ್ಲಿ ಕಾಸ್ಟ್ಲಿ ಆಗುತ್ತೆ. ಸೊ ಇದು ರೀಸನಿಂದ ಮೆಕ್ಸಿಕೋದು ಇಂಪೋರ್ಟ್ಸ್ ಕಡಿಮೆ ಆಗ್ಬೋದು. ಹಾಗಾಗಿ ನಮ್ಮ ಆಟೋ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇವತ್ತು ನಿಮಗೆ ಪ್ರೆಷರ್ ನೋಡಲಿಕ್ಕೆ ಸಿಗುತ್ತೆ. ಇದು ಖಾಲಿ ನಿಮಗೆ ಫಿಯರಿಂದ ಸೇಲ್ ಆಗಿದೆ ಅಷ್ಟೇ ಬಿಟ್ಟರೆ ಲಾಂಗ್ ಟರ್ಮ್ ಸ್ಟೋರಿಯಲ್ಲಿ ನಿಮಗೆ ಏನು ಚೇಂಜಸ್ ನೋಡಲಿಕ್ಕೆ ಸಿಗೋದಿಲ್ಲ. ಅದರೊಟ್ಟಿಗೆ ಬಜಾಜ್ ಆಟೋ ಯಾಕೆ ತುಂಬ ಇಂಪ್ಯಾಕ್ಟ್ ಆಗಿದೆ? ಬಜಾಜ್ ಆಟೋಗರು ನೀವು ನೋಡಿದರೆ 1%ವರೆಗೆ ನಿಮಗೆ ಡೌನ್ಫಾಲ್ ನೋಡಲಿಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಏನಾಗಿರ್ಬೋದು? ಸೊ ರೀಸನ್ ಏನಂದರೆ, ಬಜಾಜ್ ಆಟೋ ಇದು ನ್ಯೂಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಇದು ಟ್ಯಾರಿಫ್ಸ್ ಅವ್ರೇನು ಇಂಪೋಸ್ ಮಾಡಲಿಕ್ಕೆ ಹೋಗ್ತಾರಲ್ಲ, ಅದು ಇವರ ಮೇಲೆ ನಿಮಗೆ ಸ್ವಲ್ಪ ಪ್ರಭಾವ ನೋಡಲಿಕ್ಕೆ ಸಿಗ್ಬೋದು ಪ್ರಭಾವ. ಸೊ ಏನಂದರೆ, ಬಜಾಜ್ ಆಟೋ ಮೆಕ್ಸಿಕೋಗೆ ಮೇಜರ್ ಅವ್ರದ್ದು ಮೆಕ್ಸಿಕೋ ಇದೆಯಲ್ಲ, ಅದು ಮೇಜರ್ ಇದು ಎಕ್ಸ್ಪೋರ್ಟ್ ಮಾರ್ಕೆಟ್ ಬಜಾಜ್ ಆಟೋಗೆ. ಸೊ ಮಂತ್ಲಿ ಥೌಸಂಡ್ಸ್ ಆಫ್ ಬೈಕ್ಸ್ ಮೆಕ್ಸಿಕೋಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಟ್ಯಾರಿಫ್ ಬಂದರೆ ಡಿಮಾಂಡ್ ಇಂಪ್ಯಾಕ್ಟ್ ಆಗ್ಬೋದು ಸ್ವಂತ ಮಾರ್ಕೆಟ್ ಅನಿಸ್ತಾ ಇದೆ. ಸೊ ಹಾಗಾಗಿ ಬಜಾಜ್ ಆಟೋ ಮೇಲೆ ನಿಮಗೆ ಈ ಥರ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಆದರೆ ಫ್ರೆಂಡ್ಸ್, ಇದು ಇಮಿಡಿಯೇಟ್ ಇಂಪ್ಯಾಕ್ಟ್ ಅಲ್ಲ, ಫ್ಯೂಚರ್ ರಿಸ್ಕ್ ಮಾತ್ರ. ಸೊ ಅಂದರೆ ಈಗ ನಿಮಗೆ ಏನು ಈ ಥರ ಎಫೆಕ್ಟ್ ಆಗಲಿಕ್ಕಿಲ್ಲ. ಸೊ ಅವ್ರು ಹೇಳಿದ್ದಾರೆ 2026ಇಂದ ಹಾಕ್ತಾರೆ ಅಂತೇಳಿ. ಸೊ ಬರಲಿಕ್ಕೆ ಸ್ವಲ್ಪ ದಿನ ಇದೆ, ಅದು ಬಂದ ನಂತರ ನಿಮಗೆ ಎಕ್ಸಾಕ್ಟ್ ಗೊತ್ತಾಗೋದು ಈ ಬಜಾಜ್ ಆಟೋ ಬಿಸ್ನೆಸ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬಂದಿದೆ ಅಂತ. ಇನ್ನೊಂದು ಸೆಕೆಂಡ್ ದೊಡ್ಡ ರೀಸನ್ ಏನಂದರೆ ಪ್ರಾಫಿಟ್ ಬುಕ್ಕಿಂಗ್. ಸೊ ನೀವು ನೋಡಿದರೆ ಕೆಲವು ಕಂಪನಿದು ಶೇರ್ಸಲ್ಲಿ ತುಂಬ ನಿಮಗೆ ಜಂಪ್ ನೋಡಲಿಕ್ಕೆ ಸಿಗ್ತಾ ಇತ್ತು. ಸೊ ಅದರಿಂದ ಅಂದರೆ ಆಟೋ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ. ಸೊ ಹಾಗಾಗಿ ನಿಮಗೆ ಇವತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಇದು ಐಷರ್ ಮೋಟರ್ಸ್, ಸೊ ಈ ಥರ ಕೆಲವು ಕಂಪನಿಯಲ್ಲಿ ನಿಮಗೆ ಟೈಮ್ ಹೈಯಿಂದ ಪ್ರೈಸ್ ಕೆಳಗೆ ಬರ್ತಿರೋದನ್ನು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ನಿಮಗೆ ಕಂಪನಿಯಲ್ಲಿ ಪ್ರಾಬ್ಲಮ್ ಅಲ್ಲ, ಬಿಸ್ನೆಸ್ ವೀಕ್ ಅಲ್ಲ, ಜಸ್ಟ್ ಇನ್ವೆಸ್ಟರ್ಸ್ ಪ್ರಾಫಿಟ್ ಲಾಕ್ ಮಾಡ್ತಾರೆ ಅಷ್ಟೇ. ಸೊ ಕಂಪನಿಯ ಬಿಸ್ನೆಸ್ಸಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ಸೊ ಜಸ್ಟ್ ಒಂದು ಸೆಂಟಿಮೆಂಟ್ ನ್ಯೂಸ್ ಬಂದಿದೆ. ಸೊ ಅದರಿಂದ ನಿಮಗೆ ಯಾರು ಆಲ್ರೆಡಿ ಹೈಯೆಸ್ಟ್ ಲೆವೆಲ್ ಪ್ರಾಫಿಟ್ ಮಾಡಿದ್ದಾರೆ ಅವರು ಇವತ್ತು ನಿಮಗೆ ಬುಕ್ಕಿಂಗ್ ಮಾಡ್ತಿರೋದು ಸಹ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ ಈಗ ನೀವು ಕಂಪನಿ ವೈಸ್ ನೋಡಿದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ನೋಡಿ. ಸೊ ಇಂಡಿಯಾದೊಂದು ಸ್ಟ್ರಾಂಗ್ SUV ಮತ್ತು ಟ್ರ್ಯಾಕ್ಟರ್ ಬಿಸ್ನೆಸ್ಸಲ್ಲಿ ಈ ಕಂಪನಿ ಬಿಸ್ನೆಸ್ ಮಾಡ್ತಾ ಇದೆ. ಡೊಮೆಸ್ಟಿಕ್ ಡಿಮಾಂಡ್ ಅವ್ರದ್ದು ಇನ್ನೂ ಸಹ ತುಂಬ ಸ್ಟ್ರಾಂಗ್ ಆಗಿದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾದು ಅಂದರೆ ಇವ್ರಿಗೆ ಇಷ್ಟೊಂದು ಆರ್ಡರ್ಸ್ ಹೋಗ್ತದೆ ಅಂದರೆ ಬುಕ್ಕಿಂಗಲ್ಲಿ ಅವರು ಇದು ಗಾಡಿಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಫಾಲ್ ಮೇನ್ಲಿ ಸೆಕ್ಟರ್ ಪ್ರೆಷರಿಂದ ಅಷ್ಟೇ. ಸೊ ಕಂಪನಿ ಒಳಗಡೆ ಏನು ನಿಮಗೆ ಪ್ರಾಬ್ಲಮ್ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಐಷರ್ ಮೋಟರ್ಸ್ ನೋಡಿದರೆ ರಾಯಲ್ ಎನ್ಫೀಲ್ಡ್, ಸೊ ಇನ್ನೊಂದು ಅದರ್ ವರ್ಡ್ಸಲ್ಲಿ ಹೇಳೋದಾದರೆ, ಸೊ ರಾಯಲ್ ಎನ್ಫೀಲ್ಡ್ ಇವ್ರದ್ದು ತುಂಬ ಸ್ಟ್ರಾಂಗ್ ಬ್ರ್ಯಾಂಡ್ ಇದೆ. ರೀಸೆಂಟ್ ರ್ಯಾಲಿ ಆದ್ದರಿಂದ ಇವ್ರು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಲಾಂಗ್ ಟರ್ಮಲ್ಲಿ ಈ ಕಂಪನಿ ಸ್ಟೋರಿ ತುಂಬ ಇಂಟ್ಯಾಕ್ಟ್ ಆಗಿ ನೋಡಲಿಕ್ಕೆ ಸಿಗ್ತಾ ಇದೆ.
ಸೊ ಬಜಾಜ್ ಆಟೋ ಏನಂದರೆ ಇದು ಎಕ್ಸ್ಪೋರ್ಟಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಈ ಕಂಪನಿ ತುಂಬ ಎಕ್ಸ್ಪೋರ್ಟ್ ಮಾಡ್ತದೆ. ಸೊ ಮೆಕ್ಸಿಕೋ, ಲ್ಯಾಟಿನ್ ಅಮೆರಿಕಾ, ಸೊ ಇದೆಲ್ಲ ಇದು ಇವರಿಗೆ ತುಂಬ ಇಂಪಾರ್ಟೆಂಟ್ ಮಾರ್ಕೆಟ್. ಸೊ ಅಲ್ಲಿಂದ ಏನಾದರೂ ಸ್ವಲ್ಪ ಬ್ಯಾಡ್ ನ್ಯೂಸ್ ಬಂತಂತ ಹೇಳಿದರೆ ಕಂಪನಿದು ನಿಮ್ಗೆ ಶೇರ್ ಪ್ರೈಸಲ್ಲಿ ಸ್ವಲ್ಪ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತದೆ. ಆದರೆ ಕಂಪನಿ ಬಿಸ್ನೆಸ್ಸಲ್ಲಿ ಏನು ನಿಮಗೆ ಎಫೆಕ್ಟ್ ನೋಡಲಿಕ್ಕೆ ಸಿಗೋದಿಲ್ಲ. ಟ್ಯಾರಿಫ್ ನ್ಯೂಸಿಂದ ಸೆಂಟಿಮೆಂಟ್ ಸ್ವಲ್ಪ ವೀಕ್ ಆಗಿದೆ ಅಷ್ಟೇ ಬಿಟ್ಟರೆ, ಸೊ ಕಂಪನಿ ಲಾಂಗ್ ಟರ್ಮಲ್ಲಿ ನಿಮಗೆ ಅವ್ರ ವಿಷನ್ಸ್ ಆಗಲಿ ಏನು ಚೇಂಜ್ ಆಗಲಿಕ್ಕೆ ನಿಮಗೆ ನೋಡಲಿಕ್ಕಿಲ್ಲ. ಸೊ ಕನ್ಕ್ಲೂಷನ್ ಏನು ಫ್ರೆಂಡ್ಸ್? ಸೊ ಕನ್ಕ್ಲೂಷನ್ ಏನಂದರೆ ಇವತ್ತು ಮೆಕ್ಸಿಕೋ ಟ್ಯಾರಿಫ್ ನ್ಯೂಸಿಂದ ಮಾರ್ಕೆಟ್ ಇದು ಆಟೋ ಇಂಡೆಕ್ಸಲ್ಲಿ ನಿಮಗೆ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಎಕ್ಸ್ಪೋರ್ಟ್ ರಿಲೇಟೆಡ್ ಫಿಯರ್ ಇದು ಸ್ವಲ್ಪ. ಪ್ಲಸ್ ಥರ್ಡ್ ಏನಂದರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನೋಡಲಿಕ್ಕೆ ಸಿಗ್ತದೆ. ರ್ಯಾಲಿ ಸ್ವಲ್ಪ ಉದ್ದ ಇತ್ತು, ಆದ್ದರಿಂದ ಸ್ವಲ್ಪ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ನೋಡಲಿಕ್ಕೆ ಸಿಗ್ತಾ ಇದೆ. ಇದು ಕಂಪನಿ ಫಾಲ್ ಅಲ್ಲ, ಜಸ್ಟ್ ನಿಮಗೆ ಏನಂದರೆ ಮಾರ್ಕೆಟ್ ಸೆಂಟಿಮೆಂಟಿಂದ ನಿಮಗೆ ಸ್ವಲ್ಪ ಕರೆಕ್ಷನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಸ್ಟಾಕ್ ಅಥವಾ ಯಾವ ಮಾರ್ಕೆಟ್ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.